ಇರಲಿ ಸರ್, ತೊಂದರೆ ಇಲ್ಲ. ಇವರೆಲ್ಲರ ಹಿಂದೆ ನಿಂತರೆ ಸರಿ ಇರುತ್ತೆ. ನಾವು ಹಿರಿಯರ ಹಿಂದೆ ನಿಲ್ಲೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಎಲ್ಲ ಗಣ್ಯರೇ, ಹಲವಾರು ಜನ ಇದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹಾಗಾಗಿ ಎಲ್ಲರ ಹೆಸರನ್ನು ಹೇಳೋದು ಕಷ್ಟ ಆಗುತ್ತೆ. ತಮ್ಮೆಲ್ಲರಿಗೂ ವಂದಿಸ್ತಾ, ಪ್ರಶಸ್ತಿಯನ್ನು ಪಡೆದಂಥ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಥ್ಯಾಂಕ್ ಯು. ತುಂಬ ಚಿಕ್ಕ ಕಲಾವಿದ ನಾನು. ನಮ್ಮ ಚಿತ್ರರಂಗದ ಗಣ್ಯಾತಿ ಗಣ್ಯರು ನಮ್ಮ ಕಣ್ಮುಂದೆನೇ ನಿಂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ ಇಲ್ಲಿ. ನಿಮ್ಮೆಲ್ಲರ ಆಶೀರ್ವಾದವನ್ನು ತಗೊಂಡು ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಶಸ್ತಿ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಬ್ಬ ಕಲಾವಿದನಿಗೆ. ಒಬ್ಬ ಪ್ರೇಕ್ಷಕ, ಒಬ್ಬ ಅಭಿಮಾನಿ ದೇವರು ಅಥವಾ ಒಬ್ಬ ಪ್ರೇಕ್ಷಕ ಹೇಗೆ ನಮ್ಮನ್ನು ಬೆಂಬಲಿಸ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಕಲಾವಿದ ಮಾಡಿದಂಥ ಕೆಲಸವನ್ನು ಘನ ಸರ್ಕಾರ ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಾಗ ಇನ್ನಷ್ಟು ಹುರಿದುಂಬಿಸಿದಾಗತ್ತೆ, ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ನೀಡಿದಂಗೆ ಆಗುತ್ತೆ. ಎಷ್ಟೋ ಕಲಾವಿದರುಗಳು ಕೆಲವೊಂದು ಸಿನಿಮಾಗಳು ಇವತ್ತು ರಿಲೀಸ್ ಆಗೋದು ಕೂಡ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 300ಕ್ಕೂ ಹೆಚ್ಚು ಚಿತ್ರಗಳನ್ನ ಬಿಡುಗಡೆ ಆಗುತ್ತೆ. ಅದನ್ನು ರೆಕಗ್ನೈಸ್ ಮಾಡಿ ಇಡೀ ಕಮಿಟಿಯವರು ಇಷ್ಟು ಸಿನಿಮಾಗಳನ್ನು, ಯಾಕಂದರೆ ಒಂಥರ ಈ ಕಾಲೇಜಲ್ಲಿ ಬ್ಯಾಕ್ಲಾಗ್ಸ್ ಥರ ಆಗೋಯ್ತು, ಸುಮಾರಷ್ಟು ವರ್ಷಗಳು ಪ್ರಶಸ್ತಿಗಳಾಗಲಿಲ್ಲ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ತುಂಬ ಹೃದಯದಿಂದ ಈ 2 ವರ್ಷದ ಪ್ರಶಸ್ತಿಯನ್ನು ಕೊಡ್ತಾ ಮುಂದಿನ 2 ವರ್ಷದ ಪ್ರಶಸ್ತಿಯನ್ನು ಹಾಗೆ ಅಪ್ ಟು ಡೇಟ್ ಇಲ್ಲಿಯವರೆಗಿನ ಎಲ್ಲ ಪ್ರಶಸ್ತಿ ಸಮಾರಂಭಗಳನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ತುಂಬ ಮುಖ್ಯವಾಗಿ ಖುಷಿಯಾಗಿರುವಂಥದ್ದು ನಮ್ಮ ಇಡೀ ಚಿತ್ರರಂಗದ ಒಂದು ಕನಸು, ಒಂದು ಫಿಲ್ಮ್ ಸಿಟಿ ಬೇಕು ಅನ್ನುವಂಥದ್ದು. ಅದಕ್ಕೆ 160 ಎಕರೆ ಜಮೀನನ್ನು ಇವತ್ತು ಮಂಜೂರು ಮಾಡಿರುವಂಥದ್ದಕ್ಕೆ ನಾನು ನಮ್ಮ ಇಡೀ ಚಿತ್ರರಂಗದ ಕುಟುಂಬದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರರಂಗ ತುಂಬ ದೊಡ್ಡ ಮಟ್ಟಕ್ಕೆ ಸಾಗ್ತಾ ಇದೆ. ಅವ್ರ ಜೊತೆ ಕಾಂಪೀಟ್ ಮಾಡಿಕೊಂಡು ನಾವು ಕೂಡ ಇವತ್ತು ಇರಬೇಕು, ಚಿತ್ರಗಳನ್ನ ಮಾಡಬೇಕು ಅಂತಂದಾಗ ಇವೆಲ್ಲ ತುಂಬ ಮುಖ್ಯ ಆಗುತ್ತೆ. ನಮಗೆ ಒಂದು ಫಿಲ್ಮ್ ಸಿಟಿ ಆಗ್ಬೋದು, ಒಂದಷ್ಟು ಸ್ಟುಡಿಯೋಸ್ ಆಗ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು. ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳು ಸಿಕ್ಕಿದಾಗ ನಮ್ಮಲ್ಲಿದ್ದ ಕಲಾವಿದರುಗಳಿಗೆ, ತಂತ್ರಜ್ಞರಿಗೆ ಇನ್ನಷ್ಟು ಸಹಾಯ ಆಗುತ್ತೆ ಬೆಳೆಯೋದಕ್ಕೆ. ಅದೆಲ್ಲದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಹಿರಿಯ ವ್ಯಕ್ತಿಗಳಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಚಿತ್ರರಂಗ ಮುಂದುವರ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾನು ಅಲ್ಲಿ ಹಿಂದೆ ನಿಂತೆ, ಯಾಕಂದರೆ ಹಿರಿಯರು ಮುಂದೆ ಇದ್ದರೆ ನಾವು ಹಿಂದೆ ಇದ್ದರೆ ನಿಮ್ಮ ಆಶೀರ್ವಾದದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಹೋಗ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಬೇರೇನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡುಗೆ ರಾಮಣ್ಣ ರೈ ಈ ಸಿನಿಮಾವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಚಿತ್ರಮಂದಿರದಲ್ಲಿ ನೋಡಿದರು. ಸೊ ಇವತ್ತು ಹಿಂದಿನ ಚಿತ್ರಕ್ಕೂ ಕೂಡ ನಾನು ಕಿರಿಕ್ ಪಾಟೀಲ್ ಸಿನಿಮಾ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಇದೇ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಸೊ ಅದೊಂದು ಭಾಗ್ಯ. ಮೋಸ್ಟ್ಲಿ ಮತ್ತೆ ಪುನಃ ಇನ್ನೊಂದು ರಾಜ್ಯ ಪ್ರಶಸ್ತಿಯನ್ನು ಅವ್ರ ಕೈಯಾರೆ ಪಡೆಯುವಂಥ ಒಂದು ಭಾಗ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ನಾನು ಪ್ರಶಸ್ತಿಯನ್ನು ನಾನು ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.